ಮಳೆಯ ಅತಿವೃಷ್ಟಿಯಿಂದ ಕಂಗಾಲಾದ ರೈತರಿಗೆ ಕೂಡಲೇ ಬೆಳೆ ಪರಿಹಾರ ನೀಡಿ, ಇಲ್ಲವಾದರೆ ಉಗ್ರ ಹೋರಾಟ. ತಾಲೂಕು ಕರವೇ. ತಾಲೂಕಿನಾದ್ಯಂತ ಸತತವಾಗಿ ಮಳೆಯಿಂದಾಗಿ ಅತಿವೃಷ್ಟಿಗೊಂಡು ವಿವಿಧ ಬೆಳೆಗಳು ಹಾನಿಯಾಗಿ ಕಂಗಾಲಾದ ರೈತರಿಗೆ ಕೂಡಲೇ ಬೆಳೆ ನಷ್ಟ ಪರಿಹಾರ ನೀಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರ್ ಅಶೋಕ್ ಶಿಂಗಾವಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಗೌರವ ಅಧ್ಯಕ್ಷ ಆದಪ್ಪ ಎಸ್ ಉಳ್ಳಾಗಡ್ಡಿ ಮನವಿಯನ್ನ ಸಲ್ಲಿಸಿ ಮಾತನಾಡಿದರು. ಈ ವರ್ಷದ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿರುವುದು ನಮ್ಮ ಗಮನಕ್ಕೂ ಬಂದಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ತಾಲೂಕಿನಲ್ಲಿ ಬಿತ್ತನೆಯಾಗಿದ್ದ ಹೆಸರು, ಸೂರ್ಯಕಾಂತಿ, ತೊಗರಿ ಹಾಗೂ ಮೆಕ್ಕೆಜೋಳ, ಅಲಸಂದಿ ಹಾಗೂ ಹತ್ತಿ, ಶೇಂಗಾ, ಹುರುಳಿ, ಉಳ್ಳಾಗಡ್ಡಿ, ಮೆಣಸಿನಕಾಯಿ ಮತ್ತು ಎಳ್ಳು, ಸಜ್ಜೆ, ಹೈಬ್ರಿಡ್ ಜೋಳ ಬೆಳೆಗಳು ನಾಶವಾಗಿವೆ. ಇನ್ನು ಬ್ಯಾಂಕುಗಳಲ್ಲಿ ಹಾಗೂ ಕೈಗಾಡದಲ್ಲಿ ಸಾಲ ಸೂಲ ಮಾಡಿ ರೈತರು ಬಿತ್ತನೆ ಮಾಡಿದ್ದಾರೆ. ಈ ಬೆಳೆಗಳು ನಷ್ಟವಾಗಿರುವುದರಿಂದ ರೈತರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ತಾವು ಮಾಡಿರುವ ಖರ್ಚು ವಾಪಸ್ಸು ಬಾರದಂತಾಗಿ ರೈತರು ಸಾಲದ ಸುಳಿಗೆ ಸಿಲುಕಿದ್ದಾರೆ. ಹಾಗಾಗಿ ಸತತ ಮಳೆಯಿಂದ ಹೊಲಗಳಿಗೆ ನೀರು ನುಗ್ಗಿ ಮತ್ತು ಮಳೆ ನೀರು ಹೊಲಗಳಿಗೆ ನಿಂತು ಬೆಳೆ ಹಾನಿಗೊಳಗಾಗಿದ್ದರೂ ಜಿಲ್ಲಾಡಳಿತ ಇದುವರೆಗೂ ಯಾವುದೇ ರೀತಿಯ ಬೆಳೆ ಹಾನಿಯ ಸಮೀಕ್ಷೆಯನ್ನು ಕೈಗೊಂಡಿಲ್ಲ. ಇನ್ನು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಹೀಗೆ ಮುಂದುವರಿದರೆ ಉಗ್ರ ಹೋರಾಟವನ್ನ ನಡೆಸಬೇಕಾಗುತ್ತದೆ ಎಂದು ಕರವೇ ಈ ಮನವಿಯ ಮೂಲಕ ಎಚ್ಚರಿಕೆಯನ್ನ ನೀಡುತ್ತಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಸಂಗಮೇಶ ಗುರಿಕಾರ, ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಎಸ್ ಮನ್ನೇರಾಳ, ಉಪಾಧ್ಯಕ್ಷ ಚನ್ನಪ್ಪ ನಾಲಗಾರ, ಸಂಚಾಲಕ ಚಂದ್ರಶೇಖರ ಹಾಗಲ್ದಾಳ, ಗ್ರಾಮ ಘಟಕದ ಅಧ್ಯಕ್ಷ ಪರಸಪ್ಪ ಅಳ್ಳಳ್ಳಿ ಮತ್ತು ಕರವೇ ಮುಖಂಡರಾದ ಬುಡ್ನೇಸಾಬ್ ಕಾಲದಾಗಿ ಹಾಗೂ ಬಂಡೆಪ್ಪ ಬಿಜಾಪುರ ಮತ್ತು ಹನುಮಂತ ಮಾನುಟಿಗ, ಜಾವೇದ್ ಎಂ ಕಾಟೇವಾಡಿ, ಶರಣಬಸವ ಮದಲಗಟ್ಟಿ, ಯಮನೂರ ಸಾಬಾ, ಹುಲಿಯಾಪುರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, NKS ಟಿವಿ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಈ ಮೂಲಕ ತಮಗೆ ವಿನಂತಿ. ಈ ವರ್ಷದ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ನಮ್ಮ ಗಮನಕ್ಕೆ ಬಿತ್ತಿರುವ ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ತಾಲೂಕಿನಲ್ಲಿ ಬಿತ್ತನೆಯಾಗಿದ್ದ ಹೆಸರು, ಸೂರ್ಯಕಾಂತಿ, ತೊಗರಿ, ಮೆಕ್ಕೆಜೋಳ, ಅಲಸಂದಿ, ಹತ್ತಿ, ಶೇಂಗಾ, ಹುರುಳಿ, ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಎಳ್ಳು, ಸಜ್ಜಿ, ಹೈಬ್ರಿಡ್ ಜೋಳ ಬೆಳೆಗಳು ಬಹಳಷ್ಟು ನಾಶವಾಗಿವೆ. ಸಾಕಷ್ಟು ಸಾಲ ಸೂಲ ಮಾಡಿ ರೈತರು ಬಿತ್ತನೆ ಮಾಡಿದ್ದರು. ಈಗ ಬೆಳೆ ನಷ್ಟವಾಗಿರುವುದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ತಾವು ಮಾಡಿರುವ ಖರ್ಚು ವಾಪಸ್ಸು ಬಾರದಂತೆ ರೈತರ ಪರಿಸ್ಥಿತಿ ಆಗಿದೆ. ಸಾಲ ಸೂಲೆಯಲ್ಲಿ